ತುಂಬಾ ತಲೆನೋವು, ತಲೆ ಸುತ್ತು, ಉಸಿರಾಡದ ತೊಂದರೆ, ವೀಸಿಂಗ್ ಪ್ರಾಬ್ಲಮ್. ನಮಸ್ತೆ ಎಲ್ಲ ವೀಕ್ಷಕರೇ, ಬಹಳಷ್ಟು ಜನಕ್ಕೆ ಈ ಒಂದು ಬಳ್ಳಿ ಗೊತ್ತಿರುತ್ತೆ. ಏನಪ್ಪಾ ಅದು ಅಂದ್ರೆ ಕುಕ್ಕೆ ಬಳ್ಳಿ ಅಂತ. ಇದೇ ನೋಡ್ತಾ ಇದ್ದೀರಾ, ಇದನ್ನ ಗಡಿಯಾರದ ಬಳ್ಳಿ ಅಂತಾನೂ ಕರೀತಾರೆ. ಇದು ಫ್ಯಾಷನ್ ಫ್ರೂಟ್ಸ್ ಜಾತಿಗೆ ಸೇರಿರುವಂತಹ ಮತ್ತೊಂದು ಬಳ್ಳಿ. ಇದು ಬಹಳಷ್ಟು ಜನ ನೋಡಿರ್ತೀರಾ. ಇದ್ರ ಹೂವು ಗಡಿಯಾರದ ರೀತಿ, ಮುಳ್ಳುಗಳು ಹೇಗಿರುತ್ತೆ ಆ ರೀತಿ ಇದೆ ನೋಡಿ. ಇದು ನೋಡೋಕೆ ಎಷ್ಟು ಸುಂದರವಾಗಿದೆಯೋ, ಇದ್ರ ಔಷಧಿ ಗುಣ ಕೂಡ ಅಷ್ಟೇ ಹೆಚ್ಚು. ಇದರ ಕಾಯಿ ಮತ್ತು ಹಣ್ಣುಗಳನ್ನ ನೋಡೋದಾದ್ರೆ ನೋಡಿ ಯಾವ ತರ ಇದೆ. ಇದು ಬಹಳಷ್ಟು ಜನ ನೋಡಿರ್ತೀರಾ, ಬಟ್ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಏನೇನ್ ಉಪಯೋಗ ಆಗತ್ತೆ ಅಂತ. ಗ್ರಾಮೀಣ ಭಾಗದವರು ಇದನ್ನ ಬಹಳಷ್ಟು ಜನ ಇದನ್ನ ತಿಂತಾರೆ ನೋಡಿ. ಇದ್ರ ಹಣ್ಣು ಒಳಗಡೆ ಸಣ್ಣ ಬೀಜ ಇರುತ್ತೆ. ಈ ಬಳ್ಳಿ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ತುಂಬಾ ಹಬ್ಕೊಂಡು ಹೋಗುತ್ತೆ. ಆ ಹಬ್ಕೊಂಡು ಹೋಗೋದ್ರಿಂದ ಇದನ್ನ ಕಳೆ ಗಿಡ ಅಂತ ಹೇಳಿ ಇದು ಏನಕ್ಕೂ ಉಪಯೋಗ ಬರಲ್ಲ ಅಂತ ಬಹಳಷ್ಟು ಜನ ಕಿತ್ತು ಬಿಸಾಕ್ತಾರೆ. ಆದರೆ ಇದರಿಂದ 10 ಕಾಯಿಲೆಗಳಿಗೆ ಉಪಯೋಗ ಇದೆ. ಫಸ್ಟ್ ಬಂದು ಯಾರಿಗೆಲ್ಲ ವೀಸಿಂಗ್ ಪ್ರಾಬ್ಲಮ್ ಇರುತ್ತೆ ನೋಡಿ, ಉಬ್ಬಸ ಮತ್ತೆ ಕೆಮ್ಮು, ದಮ್ಮು, ಬ್ರಾಂಕೈಟಿಸ್ ಇನ್ಫೆಕ್ಷನ್ನು, ಉಸಿರಾಟದ ತೊಂದರೆ ಇರುತ್ತಲ್ಲ, ಅವರು ಏನ್ ಮಾಡ್ಬೋದು ಅಂದ್ರೆ ಇದ್ರ ಪಂಚಾಂಗ, ಇದ್ರದ್ದು ಬೇರು, ಎಲೆ, ಹೂವು, ಹಣ್ಣು ಎಲ್ಲವನ್ನ ಇದ್ರ ಸಂಪೂರ್ಣ ಬಳ್ಳಿ ತಗೊಂಡು ಕಷಾಯ ಮಾಡ್ಕೋಬೇಕು. ಯಾವ ರೀತಿ ಅಂದ್ರೆ ನೋಡಿ, 1 ಮುಷ್ಟಿಯಷ್ಟು ತಗೋಬೇಕು. ತಗೊಂಡು 250 ml ನೀರು ಅಂದ್ರೆ 1/4 ಲೀಟರ್ ನೀರ್ನ ತಗೋಬೇಕು. ಅದ್ರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು 100 ml ಆಗ್ಬೇಕು. 100 ml ಆದ್ರೆ ಇಳಿಸ್ಕೋಬೇಕು. ಇಳಿಸ್ಕೊಂಡು ಸೋಸ್ಕೊಂಡು ಅದನ್ನ ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ತಗೊಳ್ಳೋದ್ರಿಂದ ಹಂತವಾಗಿ ನಿಮಗೆ ನಿಧಾನವಾಗಾದ್ರೂ ಆ ಒಂದು ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ. ಕೆಮ್ಮು, ಉಪ್ಸ, ಆಯಾಸ ಆಗುವಂಥದ್ದು ಇದೆಲ್ಲ ಹಂತವಾಗಿ ಕಡಿಮೆ ಆಗುತ್ತೆ. ಇಷ್ಟೇ ಅಲ್ಲದೆ ಯಾರಿಗೆಲ್ಲ ತುಂಬಾ ಸುಸ್ತಿರುತ್ತೆ ನೋಡಿ, ಮತ್ತೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ, ರಕ್ತ ದೇಹದಲ್ಲಿ ಕಡಿಮೆ ಇರುತ್ತಲ್ಲ, ಇದ್ರ ಕಷಾಯ ಏನ್ ಹೇಳಿದೆ ಆಗ್ಲೇ, ಅದು ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದ್ರಿಂದ, ಹಾಗೆ ಇದ್ರ ಹಣ್ಣನ್ನ ತಿನ್ನೋದ್ರಿಂದ ಹಿಮೋಗ್ಲೋಬಿನ್ ಅನಿಮಿಯಾ ಸಮಸ್ಯೆ ಇದ್ರೆ ಕಡಿಮೆ ಆಗುತ್ತೆ, ರಕ್ತ ದೇಹದಲ್ಲಿ ಹೆಚ್ಚಾಗುತ್ತೆ. ಹಾಗೆ ಯಾರೆಲ್ಲ ಸ್ವಲ್ಪ ಸಣ್ಣ ಆಗ್ಬೇಕು, ಹೊಟ್ಟೆ ಕ್ಲೀನ್ ಆಗ್ಬೇಕು, ಬಾಡಿ ನ್ಯಾಚುರಲ್ ಆಗಿ ಡಿಟಾಕ್ಸ್ ಆಗ್ಬೇಕು ಅಂದ್ರೆ ಇದರ ಹಣ್ಣನ್ನ ನಿಯಮಿತವಾಗಿ ಸೇವನೆ ಮಾಡ್ತಾ ಬಂದ್ರೆ ನ್ಯಾಚುರಲ್ ಆಗಿ ನಿಮ್ಮ ಬಾಡಿ ಡಿಟಾಕ್ಸ್ ಆಗುತ್ತೆ. ಈವನ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ, ದೇಹದಲ್ಲಿ ಪಿತ್ತ ಜಾಸ್ತಿ ಇದ್ರೆ, ಎಕ್ಸೆಸ್ ಆಫ್ ಈಟ್ ಇದ್ರೂ ಕೂಡ ಇದು ಕಡಿಮೆ ಮಾಡುತ್ತೆ. ಹಾಗೆ ತುಂಬಾ ತಲೆ ಸುತ್ತು ಬರ್ತಾ ಇರುತ್ತೆ ನೋಡಿ, ತಲೆ ನೋವು ಕೂಡ ಬರ್ತಾ ಇರುತ್ತೆ. ಅವ್ರು ಏನ್ ಮಾಡ್ಬೋದು, ಇದ್ರ ಎಲೆಗಳೇನಿದೆ ಅದನ್ನ ಚೆನ್ನಾಗಿ ಅರಿಬೇಕು. ಅರ್ದ್ಬಿಟ್ಟು ಈ ತಲೆ ಮೇಲೆ ಅದನ್ನ ಲೇಪಿಸ್ಬೇಕು, ಅಂದ್ರೆ ಹಚ್ಚಬೇಕು. ಅದನ್ನ ಆ ರಸ ಎಲ್ಲ ಬರುತ್ತಲ್ಲ, ಅದನ್ನ ಚೆನ್ನಾಗಿ ಅರ್ದು ಅದನ್ನ ಹಚ್ತಾ ಬಂದ್ರೆ ಸ್ವಲ್ಪ ಹೊತ್ತಿಗೆ ನಿಮ್ಗೆ ತಲೆ ಸುತ್ತು ಕಡಿಮೆ ಆಗುತ್ತೆ. ಹಾಗೆ ಇದನ್ನ ರೆಗ್ಯುಲರ್ ಆಗಿ ಯಾರು ಮಾಡ್ತಾರೋ ತಲೆನೋವು ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಬಳ್ಳಿಯಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ. ಮುಂದಿನ ವಿಡಿಯೋದಲ್ಲಿ ಫ್ಯಾಷನ್ ಫ್ರೂಟ್ಸ್, ಜ್ಯೂಸ್ ಫ್ರೂಟ್ಸ್ ಅಂತ ನಾವೇನ್ ಕರಿತೀವಿ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ. ಫ್ಯಾಷನ್ ಫ್ರೂಟ್ಸ್ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ. ಹಾಗೆ ಇನ್ನೂ ನಮ್ಮ ಪೇಜ್ ನ ನೀವು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ನಿಮ್ಗೆ ಅಪ್ಡೇಟ್ ಸಿಗುತ್ತೆ. ಇದೇ ತರ 106 ಔಷಧಿ ಸಸ್ಯಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ರಿಗೂ ತಪ್ಪದೆ ಶೇರ್ ಮಾಡಿ. ಧನ್ಯವಾದ.